ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ಜನ PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ. ಅದರಲ್ಲಿ ಕೆಲವರಿಗೆ ಟ್ರೈನಿಂಗ್ಗೆ ಕಾಲ್ ಬಂದಿದೆ, ಮತ್ತು ಕೆಲವರ ಅಪ್ಲಿಕೇಶನ್ ಪೆಂಡಿಂಗ್ ಇದೆ, ಮತ್ತು ಕೆಲವರ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ರಿವ್ಯೂ ಪೆಂಡಿಂಗ್ ಬೈ DM ಅಂತ ಬಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಸದಾ ಇರಬೇಕು. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ PM ವಿಶ್ವಕರ್ಮ ಯೋಜನೆ ಬಗ್ಗೆ ಬರೀ ಟೈಲರಿಂಗ್ ಅವ್ರು ಮಾತ್ರ ಅರ್ಜಿಯನ್ನು ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಟೈಲರಿಂಗ್ ಕಲ್ತವರು, ಟೈಲರಿಂಗ್ ಕಲಿಯೋ ಅಂಥವ್ರಿಗೆ ಮಾತ್ರ ಈ ಒಂದು ಯೋಜನೆಯಲ್ಲಿ ತರಬೇತಿಯನ್ನು ಕೊಡ್ತಾರೆ, ನಂತರ ಅವ್ರಿಗೆ ಮಾತ್ರ ಟೂಲ್ ಕಿಟ್ಟನ್ನು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಅದು ತಪ್ಪು. 18 ವಿಧವಾದ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವ ಕೆಲಸ ಮಾಡುವಂಥವರು ಅಥವಾ ಯಾವ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರೋವಂಥವ್ರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತ ಅಂದರೆ, ಬಡ್ಗಿ ಕೆಲಸ ಮಾಡುವಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಕಮ್ಮಾರ ಕೆಲಸ ಮಾಡುವಂಥವರು, ಕುಂಬಾರ ಕೆಲಸ ಮಾಡುವಂಥವರು, ಅಗಸರು, ಚರ್ಮ ಹಾಗೂ ಚಪ್ಪಲಿ ಕೆಲಸ ಮಾಡುವಂಥವರು, ಕಟ್ಟಡ ಕೆಲಸ ಮಾಡುವಂಥವರು, ಗಾರೆ ಕೆಲಸ ಮಾಡುವಂಥವರು, ಗೊಂಬೆ ತಯಾರು ಮಾಡುವಂಥವರು, ಚಿನ್ನಾಭರಣ ತಯಾರು ಮಾಡುವಂಥವರು, ಹೂವಿನ ಹಾರ ತಯಾರು ಮಾಡುವಂಥವರು, ಕಲ್ಲಿನ ಕೆಲಸ ಮಾಡುವಂಥವ್ರು ಮಾಡ್ಬೋದು. ನಂತರ ಟೈಲರಿಂಗ್ ಕೆಲಸ ಮಾಡುವಂಥವ್ರು ಆಗ್ಬೋದು, ಅಕ್ಕಸಾಲಿಗರು ಆಗ್ಬೋದು, ಕ್ಷೌರಿಕ ಕೆಲಸವನ್ನು ಮಾಡುವಂಥವ್ರು ಆಗ್ಬೋದು, ಬುಟ್ಟಿ ಹಾಗೂ ಪೊರಕೆ ತಯಾರು ಮಾಡುವಂಥವ್ರು ಹಾಕ್ಬೋದು, ಮೀನಿನ ಬಲೆ ತಯಾರು ಮಾಡುವಂಥವರು ಸಹ ಆಗ್ಬೋದು. ಈ 18 ವಿಧವಾದ ಸಾಂಪ್ರದಾಯಿಕ ಕುಶಲಕರ್ಮಿಗಳು PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ 18 ವಿಧವಾದ ಟ್ರೈನಿಂಗನ್ನು ಸಹ ಕೊಡ್ತಾರೆ. 18 ವಿಧವಾದ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಈ ಒಂದು PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ಟೈಲರಿಂಗ್ಗೆ ನೀವು ಅರ್ಜಿ ಹಾಕಿದರೆ ಟೈಲರಿಂಗ್ ತರಬೇತಿ ಕೊಡ್ತಾರೆ. ಅದೇ ರೀತಿ ಬಡ್ಗಿ ಕೆಲಸಕ್ಕೆ ಅರ್ಜಿ ಆಗದಂಥವ್ರು ಅವ್ರಿಗೆ ಬಡ್ಗಿ ಕೆಲಸದ ಬಗ್ಗೆ ಟ್ರೈನಿಂಗನ್ನು ಕೊಡ್ತಾರೆ. ಸೊ ಈ 18 ವಿಧವಾದ ಕೆಲಸಗಳಿಗೆ ಅನುಗುಣವಾಗಿ ನೀವು ಯಾವುದಕ್ಕೆ ಅರ್ಜಿ ಹಾಕಿರ್ತೀರೋ ಅಂಥದಕ್ಕೆ ಟ್ರೈನಿಂಗನ್ನು ಕೊಡ್ತಾರೆ. ಕೆಲಸ ಕಲ್ತಿರೋರು ಸಹ ಅಪ್ಲಿಕೇಶನನ್ನು ಆಗ್ಬೋದು, ಕೆಲಸ ಕಲಿಯದೇ ಇರ್ತಕ್ಕಂಥವ್ರು ಸಹ ಅಪ್ಲಿಕೇಶನನ್ನು ಆಗ್ಬೋದು. ಪ್ರತಿ ದಿವಸ ನಿಮಗೆ 7 ದಿನ ಟ್ರೈನಿಂಗ್ ಇರುತ್ತೆ. 7 ದಿನದಲ್ಲಿ ಫಸ್ಟ್ನೇ ದಿನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇನ್ನು ಕೊನೆ ದಿನ ಬಂದುಬಿಟ್ಟು ಈ 5 ದಿನ ಏನು ಟ್ರೈನಿಂಗ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಎಲ್ಲ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರತಿ ದಿವಸಕ್ಕೆ 500 ರೂಪಾಯಿ ಥರ ನಿಮಗೆ ಸ್ಟೇ ಫಂಡನ್ನು ಸಹ ಕೊಡ್ತಾರೆ. ಈಗಾಗಲೇ ಟ್ರೈನಿಂಗನ್ನು ಮುಗಿಸ್ಕೊಂಡು ಬಂದಂಥವ್ರಿಗೆ ಕೆಲವ್ರಿಗೆ ಅಮೌಂಟ್ ಬಂದಿದೆ, ಬರ್ದೇ ಇರ್ತಕ್ಕಂಥವ್ರಿಗೆ 100% ಬರುತ್ತೆ. 3000 ರೂಪಾಯಿ ಟ್ರೈನಿಂಗ್ ಅಮೌಂಟು, ನಂತರ 1000 ರೂಪಾಯಿ ಟ್ರಾವೆಲ್ ಚಾರ್ಜ್ ಅಂತ ಹೇಳ್ಬಿಟ್ಟು ಟೋಟಲಾಗಿ 4000 ರೂಪಾಯಿ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ. ಟ್ರೈನಿಂಗ್ ಕಂಪ್ಲೀಟ್ ಆದಂಥವ್ರಿಗೆ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಬಂದು ಹಣ ಬರದೇ ಇರ್ತಕ್ಕಂಥವ್ರು ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ, ಯಾಕಂದರೆ ನಿಧಾನ ಆದರೂ 100% ಹಾಕಿ ಹಾಕ್ತಾರೆ. PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕುವಾಗ ನಿಮಗೆ ತುಂಬ ತೊಂದರೆಗಳಾಗಿರ್ಬೋದು. ಅಂದರೆ ಸರ್ವರ್ ಸಮಸ್ಯೆ ಆಗಿರ್ಬೋದು, ಅಥವಾ OTP ಬರದೇ ಇರ್ಬೋದು. ಈ ರೀತಿ ನೀವು ಒಂದ್ಸರಿ ಅಲ್ಲ 2-3 ಬಾರಿ ಹೋಗಿರ್ತೀರ ಸೈಬರ್ ಸೆಂಟ್ರಿಗೆ. ಬಟ್ ಏನೋ ಮಾಡಿ ಅಪ್ಲಿಕೇಶನನ್ನು ಹಾಕ್ಸ್ಕೊಂಡಿರ್ತೀರ. ಅಪ್ಲಿಕೇಶನ್ ಹಾಕಿದ ಮೇಲೆ ಏನಾಗುತ್ತೆ ಅಂತ ಅಂದರೆ, ಗ್ರಾಮ ಮಟ್ಟದಲ್ಲಾದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಲಾಗಿನ್ಗೆ ಹೋಗುತ್ತೆ. ಪುರಸಭೆ ನಗರಸಭೆ ಬಂದುಬಿಟ್ಟು ಅವರ ಒಂದು ಅಧ್ಯಕ್ಷರು ಅಥವಾ ಕೌನ್ಸಿಲರ್ ಲಾಗಿನ್ಗೆ ಹೋಗುತ್ತೆ. ಅವರು ಅಪ್ರೂವಲ್ ಮಾಡಿದ್ರೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗುತ್ತೆ. ಈಗ ಕೆಲವ್ರದ್ದು ರಿವ್ಯೂ ಪೆಂಡಿಂಗ್ ಬೈ ಪಂಚಾಯತ್ ಅಥವಾ ರಿವ್ಯೂ ಪೆಂಡಿಂಗ್ ಬೈ ULB ಅಂತ ಇದ್ರೆ ಏನು ಮಾಡಬೇಕು ಅಂತ ಅಂದರೆ, ಗ್ರಾಮ ಮಟ್ಟದಲ್ಲಿರ್ತಕ್ಕಂಥವ್ರು ನಿಮ್ಮ ಪಂಚಾಯಿತಿ ಅಧ್ಯಕ್ಷರನ್ನು ನೀವು ಭೇಟಿ ಮಾಡಿಬಿಟ್ಟು ನಿಮ್ಮ ಒಂದು ಅಕ್ಲಾಜ್ಮೆಂಟನ್ನು ತೋರಿಸ್ಬಿಟ್ಟು ನಿಮ್ಮ ಅಪ್ಲಿಕೇಶನನ್ನು ನೀವು ಅಪ್ರೂವಲ್ ಮಾಡಿಸ್ಕೋಬೋದು. ಅದೇ ರೀತಿಯಾಗಿ ನಗರ ಪ್ರದೇಶದಲ್ಲಿ ರಿವ್ಯೂ ಪೆಂಡಿಂಗ್ ಬೈ ULB ಅಂತ ಇದ್ದರೆ, ನೀವು ನಗರ ಪ್ರದೇಶದಲ್ಲಿದ್ದರೆ ನಿಮ್ಮ ವಾರ್ಡ್ ಕೌನ್ಸಿಲರ್ ಅಥವಾ ಮೆಂಬರ್ನ ಭೇಟಿ ಆಗಿಬಿಟ್ಟು ನೀವು ಅಪ್ರೂವಲ್ ಮಾಡಿಸ್ಕೊಳ್ಳಿ. ಅಪ್ರೂವಲ್ ಮಾಡಿಸ್ಕೊಂಡಿದ್ದಾದಮೇಲೆ ಏನಾಗುತ್ತೆ ಅಂತಂದರೆ, ರಿವ್ಯೂ ಪೆಂಡಿಂಗ್ ಬೈ DM ಅಂತ ಬರುತ್ತೆ. DM ಅಂತ ಅಂದರೆ ಡಿಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತ ಹೇಳ್ಬಿಟ್ಟು. ಸೊ ರಿವ್ಯೂ ಪೆಂಡಿಂಗ್ ಬೈ DM ಅಂತ ಬಂದರೆ, ನಿಮ್ಮ ಅಪ್ಲಿಕೇಶನ್ ಮತ್ತು ಆಧಾರ್ ಕಾರ್ಡನ್ನು ತಗೊಂಡೋಗ್ಬಿಟ್ಟು ನಿಮ್ಮ ಜಿಲ್ಲೆಯ DC ಆಫೀಸಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಸಚಿವಾಲಯ ಅಂತ ಇರುತ್ತೆ. ಅವ್ರಿಗೆ ನೀವು ನಿಮ್ಮ ಅಪ್ಲಿಕೇಶನನ್ನು ತೋರಿಸ್ಬಿಟ್ಟು ಅವ್ರ ಕಡೆಯಿಂದ ನೀವು ಅಪ್ರೂವಲ್ ಮಾಡಿಸ್ಕೊಂಡ್ರೆ ನೆಕ್ಸ್ಟು ರಿವ್ಯೂ ಪೆಂಡಿಂಗ್ ಬೈ DF ಅಂತ ಬರುತ್ತೆ. ಸೊ ಯಾರ್ದೆಲ್ಲ ಅಪ್ಲಿಕೇಶನ್ ರಿವ್ಯೂ ಪೆಂಡಿಂಗ್ ಬೈ DM ಅಂತ ಇದೆ ಅಂಥವರೆಲ್ಲ ನಿಮ್ಮ DC ಆಫೀಸ್ಗೆ ಭೇಟಿ ಆಗಿಬಿಟ್ಟು ಈ ಒಂದು ಸಚಿವಾಲಯಕ್ಕೆ ಹೋಗ್ಬಿಟ್ಟು ನಿಮ್ಮ ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡಿಸ್ಕೊಳ್ಳಿ. ಒಂದು ವೇಳೆ ಏನಾದರೂ DC ಆಫೀಸಲ್ಲಿ ಈ ಒಂದು ಸಚಿವಾಲಯ ಇಲ್ಲ ಅಂತ ಅಂದರೆ, ನಿಮ್ಮ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಸ್ಥಳದಲ್ಲಿರುತ್ತೆ, ಅದನ್ನು ನೀವು ಹುಡುಕ್ಬಿಟ್ಟು
ಅಲ್ಲಿ ನಿಮ್ಮ ಅಪ್ಲಿಕೇಶನನ್ನು DM ಕಡೆಯಿಂದ ಅಪ್ರೂವಲ್ ಮಾಡಿಸ್ಕೊಳ್ಳಿ. ಒಂದು ವೇಳೆ ಕೆಲವ್ರಿಗೆ ಹೋಗೋದಕ್ಕೆ ಆಗೋದಿಲ್ಲ, ಕೆಲವರು ನಿಧಾನ ಆದರೂ ಪರವಾಗಿಲ್ಲ ಅಪ್ರೂವಲ್ ಆಗಲಿ ಅಂತ ಅಂದ್ಕೊಂಡಿರೋ ಅಂಥವ್ರಿಗೆ ತಾನಾಗಿ ಅಪ್ರೂವಲ್ ಆಗುತ್ತೆ. ಈಗಾಗಲೇ ನಾನು ತುಂಬ ಜನ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿದ್ದೀನಿ. ಯಾರೂ ಸಹ ಗ್ರಾಮ ಪಂಚಾಯಿತಿ ಹತ್ರನೂ ಹೋಗ್ಬಿಟ್ಟು ಅಪ್ರೂವಲ್ ಮಾಡಿಸ್ಕೊಂಡಿಲ್ಲ, ನಂತರ DM ಹತ್ರ ಹೋಗ್ಬಿಟ್ಟು ಅಪ್ರೂವಲ್ ಮಾಡಿಸ್ಕೊಂಡಿಲ್ಲ, ನಂತರ DF ಅವ್ರ ಹತ್ರ ಹೋಗ್ಬಿಟ್ಟು ಅಪ್ರೂವಲ್ ಮಾಡಿಸ್ಕೊಂಡಿಲ್ಲ. ತಾನಾಗಿ ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಕೆಲವ್ರದ್ದು 2 ತಿಂಗಳಿಂದ ಅಪ್ರೂವಲ್ ಆಗಿಲ್ಲ, ಕೆಲವ್ರದ್ದು 3 ತಿಂಗಳಿಂದ ಅಪ್ರೂವಲ್ ಆಗಿಲ್ಲ. ಸೊ ಯಾರಿಗೆಲ್ಲ ನಾನು ಅವ್ರನ್ನ ಭೇಟಿ ಆಗಿಬಿಟ್ಟು ಅಪ್ರೂವಲ್ ಮಾಡಿಸ್ಕೊತೀನಿ ಅಂತ ಆಸಕ್ತಿ ಇರುತ್ತೋ ಅಂಥವ್ರು ಹೋಗ್ಬೋದು. ಇಲ್ಲ ನಾನು ಎಲ್ಲೂ ಹೋಗೋದಿಲ್ಲ, ತಾನಾಗೆ ಅಪ್ರೂವಲ್ ಆಗಲಿ ಅಂತ ಅಂದ್ಕೊಂಡಿರೋ ಅಂಥವ್ರಿಗೆ ಅಪ್ರೂವಲ್ ತಾನಾಗೇ ಆಗುತ್ತೆ. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ಪಂಚಾಯಿತಿ ಮಟ್ಟದಲ್ಲಿ ಏನಾದರೂ ರಿಜೆಕ್ಟ್ ಆದರೆ ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ಅದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಏನಾದರೂ DM ಅವರು ರಿಜೆಕ್ಟ್ ಮಾಡಿದ್ರೆ ಏನು ಮಾಡಬೇಕು ಅಂತ ಅಂದರೆ, ನಾನು ಆಲ್ರೆಡಿ ರಿಜೆಕ್ಟ್ ಆದಂಥ ಅಪ್ಲಿಕೇಶನನ್ನು ಯಾವ ರೀತಿ ರೀಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಅದನ್ನು ನೋಡಿಕೊಂಡು ನೀವು ರೀಅಪ್ಲೈ ಮಾಡ್ಕೋಬಹುದು ರಿಜೆಕ್ಟ್ ಆಗಿದ್ದರೆ. ಒಂದು ವೇಳೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸಲ್ಲಿ DF ಅವ್ರು ಏನಾದ್ರೂ ರಿಜೆಕ್ಟ್ ಮಾಡಿದ್ರೆ ಅದನ್ನು ಮತ್ತೆ ನಾವು ರೀಅಪ್ಲೈ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆಗ ನೀವೇನು ಮಾಡಬೇಕು ಅಂತ ಅಂದರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ದು ಯಾರ್ದಾದ್ರೂ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಸೊ ಒಂದೇ ಮೊಬೈಲ್ ನಂಬರು ಇದ್ದರೆ ಆಗೋದಿಲ್ಲ, ಅವ್ರದ್ದು ಬೇರೆ ಇರಬೇಕಾಗುತ್ತೆ, ನಿಮ್ಮದು ಬೇರೆ ಇರಬೇಕಾಗುತ್ತೆ. ಆಗ ಮಾತ್ರ ಅಪ್ಲಿಕೇಶನ್ ತಗೊಳುತ್ತೆ. ಪಂಚಾಯಿತಿ ಅಥವಾ DM ಅವ್ರು ಏನಾದರೂ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದರೆ ಮತ್ತೆ ರೀಅಪ್ಲೈ ಮಾಡ್ಕೋಬಹುದು. ನಿಮ್ಮ ಅಪ್ಲಿಕೇಶನ್ ಏನಾದರೂ ಪೆಂಡಿಂಗ್ ಬೈ DM ಅಂತ ಬಂದರೆ ನಿಮ್ಮ DC ಆಫೀಸ್ಗೆ ಭೇಟಿ ಆಗಿಬಿಟ್ಟು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಸಚಿವಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡ್ಕೊಳ್ಳಿ. ಅದು DC ಆಫೀಸಲ್ಲಾದರೂ ಇರ್ಬೋದು, ಅಂದರೆ ಡಿಸ್ಟಿಕಲ್ಲಿ ಎಲ್ಲಾದರೂ ಇರುತ್ತೆ. ಎಲ್ಲದಕ್ಕಿಂತ ಮುಂಚಿತವಾಗಿ ನಿಮಗೆ ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕಾಗುತ್ತೆ. ಅದು ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋವನ್ನು ಎಂಡ್ ಸ್ಕ್ರೀನಲ್ಲೂ ಕೊಡ್ತೀನಿ, ಅದನ್ನು ಒಂದ್ಸರಿ ನೋಡ್ಕೊಳ್ಳಿ. ನೋಡಿಕೊಂಡು ನಿಮ್ಮ ಮೊಬೈಲಲ್ಲೇ ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನೀವು ಒಂದ್ಸರಿ ನೋಡಿಕೊಂಡು ಆ ರೀತಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ನೀವೇ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪೆಂಡಿಂಗ್ ಬೈ DFO ಅಂತ ಬಂದರೆ ಏನು ಮಾಡಬೇಕು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಅದೇ ರೀತಿಯಾಗಿ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಸಕ್ಸಸ್ಫುಲ್ ಆದಂಥ ಅವ್ರಿಗೆ 1 ಲಕ್ಷ ರೂಪಾಯಿ ಲೋನನ್ನು ಪಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತಲೂ ತಿಳಿಸ್ತೀನಿ. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಯಾವ ಹಂತದಲ್ಲಿ ಬಾಕಿ ಇದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.